ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಇವತ್ತು ಸ್ಕೂಲಿಗೆ ಹೋಗಬೇಕು, ಅವರಮ್ಮ ಬಂದಮೇಲೆ ಫಸ್ಟ್ ಡೇ ಇವತ್ತೇ ಹೋಗ್ತಾ ಇರೋದು. ಹಂಗಾಗ್ಬಿಟ್ಟು ಅವಳು ಎಲ್ಲರಿಗೂ ಟಿಫನ್ ರೆಡಿ ಮಾಡಿ ರಾಣಿಗೆ ಶಾಕ್ಸ್ ಎಲ್ಲ ಹಾಕಿ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಸತ್ಯ ಬರ್ತಾನೆ. ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ, ತುಂಬ ದೂರ ನಡ್ಕೊಂಡು ಹೋಗ್ಬೇಕು ಅಂತ. ಅದಕ್ಕಿಲ್ಲ ಅಣ್ಣ, ಇವತ್ತು ನಾನೇ ರಾಣಿ ಜೊತೆ ಸ್ಕೂಲ್ವರೆಗೂ ಹೋಗಿ ಬರ್ತೀನಿ, ಸ್ಕೂಲಿಗೆ ಕಳಿಸ್ಬರ್ತೀನಿ ಅಣ್ಣ ಅಂತ ಹೇಳಿ ಹೊರಡ್ತಾಳೆ. ಆವಾಗ ಚಂದನು ಖುಷಿ ಪಡ್ತಾನೆ ಆಯಿತು ಅಂತೇಳಿ. ಸತ್ಯ ಮಾತ್ರ ಇಲ್ಲ, ಬೇಡಮ್ಮ, ನಿನಗೆ ಕಾವೇರಿ ಬಿಸಿಲು, ಅಲ್ಲಿ ಹೋಗೋಕ್ಕಾಗಲ್ಲ, ಬೇಡ ಬೇಡ ಅಂತಾನೆ. ಇಲ್ಲ ಅಣ್ಣ, ಏನು ಪರವಾಗಿಲ್ಲ, ನಾನು ಹೋಗ್ತೀನಿ, ಹೋಗಿ ಕಳಿಸ್ಬರ್ತೀನಿ ಅಂತ. ಅಮ್ಮನೇ ಬರಲಿ ಬಿಡಿಮಮ್ಮ ಅಂತ ಹೇಳ್ತದೆ ರಾಣಿ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾಳೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ಆಚೆ ಕಡೆ ಹೋಗ್ತಾ ಇರ್ತಾಳೆ. ಅವೆರಡು ಮಕ್ಕಳು, ಇದೊಂದು 3, ಅವಳು 4 ಜನ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾಗ ಆಟೋ ತೊಗೊಂಡು ಬರ್ತಾನೆ ಬಾಲ. ಆಟೋ ತೊಗೊಂಡು ಬಂದು ಆಟೋ ಕತ್ತಿ ಅಂತ ಹೇಳ್ತಾನೆ. ಅದಕ್ಕೆ ಇವಳು ಆಟೋ ತೊಗೊಂಡು ಬರ್ತಾನಲ್ವ ಅವರಪ್ಪ, ಅದಕ್ಕೆ ರಾಣಿಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಸತ್ಯ ಕೂಡ ನೋಡ್ತಾ ಇರ್ತಾನೆ. ಸತ್ಯವೂ ಖುಷಿ ಆಗುತ್ತೆ, ಅಲ್ಲಿಂದ ನೋಡ್ತಾ ಇರ್ತಾನೆ, ತುಂಬ ಖುಷಿಯಾಗುತ್ತೆ. ಸರಳಿಗೆ ಮಾತ್ರ ಹೊಟ್ಟೆ ಉರಿತಾ ಇರುತ್ತೆ, ನನ್ನ ದುಡ್ಡು ಹೋಗುತ್ತಲ್ಲ ಇವರೆಲ್ಲ ಒಂದಾಗ್ಬಿಟ್ರೆ ಅಂತೇಳ್ಬಿಟ್ಟು. ಅವಳು ಕ್ರಿಮಿನಲ್ಲು, ಅವಳು ಗಂಡಂಗೆ ಏನು ಹೇಳ್ದಂಗೆ ಮೇಂಟೈನ್ ಮಾಡ್ತಾಯಿದ್ದಾಳೆ. ಹಾಗಾಗಿ ಆಮೇಲೆ ಎಷ್ಟು ಹೇಳಿದ್ರು ಕೇಳಲ್ವಲ್ಲ, ಬಾಲ ಜೊತೆನೇ ಹೋಗ್ತಾಳಲ್ಲ ಅಂತೇಳ್ಬಿಟ್ಟು, ಅದು ಬೇರೆ ಕೋಪ ಬೇರೆ ಇದೆ. ಆದರೂ ಕೋಪ ಬಂದ್ರೂ ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಅಮ್ಮ ಮಗಳು ಎಲ್ಲ ಒಂದಾಗಿದ್ದಾರೆ. ಹಂಗಾಗಿ ಕೋಪ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈ ಕಡೆ ಸ್ಕೂಲಿಗೆ ಎಲ್ಲ ರೆಡಿಯಾಗಿ ಹೊರಟು ಮಕ್ಕಳು, ಕಾವೇರಿ ಕರ್ಕೊಂಡು ಹೋಗ್ತೀನಿ ನಾನೇ ಅಂತೇಳಿ ಕರ್ಕೊಂಡು ಹೋಗ್ತಾಳೆ, ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬಾಲ ಆಟೋ ತೊಗೊಂಡು ಬರ್ತಾನೆ. ಆಟೋ ತೊಗೊಂಡು ಬಂದು ಹತ್ತಿ ಎಲ್ಲರೂ ಆಟಕ್ಕೆ ಅಂತ ಹೇಳ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಡ್ರಾಮಾ ನಡೆಯುತ್ತೆ. ಅಂದರೆ ಕಾವೇರಿ ಬೇಡ ಅಂತೇಳಿ, ರಾಣಿ ಹೋಗೋಣ ಅಂತೇಳಿ, ಅದು ಫಸ್ಟಿಂದನೂ ಮನೆ ಹತ್ರದಿಂದನೂ ಅದು ಡ್ರಾಮಾ ನಡೀತಾನೆ ಇತ್ತು. ಹಾಗೆಯೇ ಮುಂದುವರಿಸ್ತಾರೆ. ಕಾವೇರಿ ಮುಂದುವರಿಸ್ತಾಳೆ. ಆದರೆ ಬಾಲ ಬಿಡಲ್ಲ. ರಾಣಿ, ಅತ್ತಮ್ಮ ಹೋಗೋಣ ಅತ್ತಮ್ಮ ಆಟೋದಲ್ಲಿ ಅಂತಾಳೆ. ಇಲ್ಲ, ನಾನು ಬರಲ್ಲ ಅಂತ ಹಠ ಮಾಡ್ತಾಯಿರ್ತಾಳೆ. ನೀವು 3 ಜನ ಹೋಗಿ, ಪರವಾಗಿಲ್ಲ, ನಾನು ಬರಲ್ಲ ಅಂತೇಳಿ. ಇಲ್ಲಮ್ಮ, ಫಸ್ಟ್ ಡೇ ಬರ್ತೀನಿ ಅಂದಿಯಲ್ಲಮ್ಮ, ಇವತ್ತು ಬರಲೇಬೇಕು ನೀನು ಅಂತೇಳಿ ಆ ಹುಡುಗಿ ಇದು ಮಾಡುತ್ತಾಳೆ. ಆವಾಗ ಏನು ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮಾರು ಚರ್ಚೆ ಮಾಡಿ ಲಾಸ್ಟಿಗೆ ನಡ್ಕೊಂಡೇ ಹೋಗ್ತೀವಿ ಮಕ್ಕಳು ಅಂತ ಹೊರಡ್ತವೆ. ಆವಾಗ ಇವಳಿಗೆ ಈ ರಾಣಿ ಅಪ್ಪಂಗೆ ಹೇಳ್ತಾಳೆ, ಆಯ್ತಪ್ಪ ಬರ್ತೀವಿ ನಾವು ಅಂತೇಳಿ. ಚಂದನೂ ಆಮೇಲೆ ಬಾಲ ತುಂಬ ಖುಷಿಯಾಗಿರ್ತಾನೆ, ಕಾವೇರಿನೂ ಬರ್ತಿದ್ದಾಳಲ್ಲ ಅಂತೇಳ್ಬಿಟ್ಟು. ಮಕ್ಕಳು ಮಾತ್ರ ಬರ್ತವೆ ಅಂತ ಅವನಿಗೆ ಗೊತ್ತಿರುತ್ತೆ, ಕಾವೇರಿ ಬರಲ್ಲ ಅಂತ ಅಂದ್ಕೊಂಡಿರ್ತಾನೆ. ಕಾವೇರಿನೂ ಬರ್ತಾವಳೆ ಸ್ಕೂಲ್ ಹತ್ರಕ್ಕೆ ಅಂದಿದ್ದಕ್ಕೆ ತುಂಬ ಖುಷಿಯಾಗುತ್ತೆ. ಆಮೇಲೆ 3 ಮಕ್ಕಳಿಗೆ ಅಲ್ಲಿ ಸೀಟು ಸರಿ ಹೋಗುತ್ತೆ, ಹಿಂದ್ಗಡೆ ಸೀಟ್ ಸಾಕಾಗಲ್ಲ. ಇವನು ಮುಂದ್ಗಡೆ ಅವನ ಸೀಟಲ್ಲೇ ಅರ್ಧ ಅವನಿಗೆ ಅರ್ಧ ಇವಳಿಗೆ ಸೀಟ್ ಬಿಟ್ಕೊಟ್ಟು ಹೀಗೆ ಮಾತಿಗೆ ಎಳಿತಾನೇ ಇರ್ತಾನೆ ಹೋಗೋವರೆಗೂ. ಆಗ ಕಾವೇರಿ ಆಟೋ ಹತ್ತೋದೇ ಇಲ್ಲ ಅಂತ ಹಠ ಮಾಡ್ತಾಯಿರ್ತಾಳೆ. ಆಮೇಲೆ ಬಾರೋ ಚಂದು, ನಾನು ನೀನು ಹೋಗೋಣ ಅಂಥೇಳಿ. ಆಮೇಲೆ ಮುತ್ತು ಕೊಡು ಅಂತಾಳೆ. ಆಯಿತು ಅಂತೇಳಿ ಅಪ್ಪ ಅಮ್ಮ ಇಬ್ಬರು ಮುತ್ತು ಕೊಡಿ ಅಂತಾಳೆ. ಆಮೇಲೆ ಬಾಲ ಮುತ್ತು ಕೊಡ್ತಾನೆ, ಆ ಕಡೆ ಕೆನ್ನೆಗೊಂದು ಈ ಕಡೆಗೊಂದು. ಆಮೇಲೆ ಇವಳು ಕಾವೇರಿಗೂ ಮುತ್ತು ಕೊಡು ಅಮ್ಮ ನೀನು ಅಂತ ಕೇಳ್ತಾಳೆ. ಆವಾಗ ಇವತ್ತು ಬೇಡ ನಾಳೆ ಕೊಡ್ತೀನಿ ಅಂತ. ಅಮ್ಮ ಇವತ್ತು ಕೊಡಮ್ಮ, ನಾಳೆ ಬೇಡ ಇವತ್ತೇ ಕೊಡಮ್ಮ ಅಂತೇಳಿ ಮುತ್ತು ಕೊಡು ಅಂತ ಇಸ್ಕೋತಾಳೆ. ಆಗ ಮುತ್ತು ಕೊಟ್ಟಾದಮೇಲೆ ಸರಿ ಆಯಿತು, ಹೋಗ್ಬಿಟ್ಟು ಬರ್ತೀರಾ ಅಂತೇಳಿ ಸ್ಕೂಲಿಗೆ ಕಳಿಸ್ತಾಳೆ. ಕಳಿಸಿದ್ರೆ ಆಮೇಲೆ ಇವನು ತಮಾಷೆ ಮಾಡ್ತಾನೆ. ಬಾಲ ತಮಾಷೆ ಮಾಡಿದಾಗ ಅವಳು ಕೋಪ ಬಂದು
ಆಟೋದಲ್ಲೇ ಮನೆಗೆ ಬಿಡ್ತೀನಿ ಬಾ ಅಂತ ಕರೀತಾನೆ. ಇಲ್ಲ ನಾನು ಆಟೋದಲ್ಲಿ ಬರಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ಆಗ ಮಕ್ಕಳಿದ್ದಾವೆ ಅಂತ ಏನೋ ಸುಮ್ಮನೆ ಜಗಳಾಡೋದು ಬೇಡ ಅಂತ ಹತ್ತದೆ ಅಷ್ಟೇ. ಇವಾಗ ನಾನು ಬರಲ್ಲ ಅಂತ ಹೇಳ್ತಾಳೆ. ಆಗ ಇಲ್ಲ ಆಟೋದಲ್ಲೇ ಕೂತ್ಕೋ ನೀನು, ನಾನು ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹಠ ಮಾಡ್ತಾನೆ. ಇಲ್ಲ ನಾನು ಕೂರಲ್ಲ ಅಂತೇಳಿ. ಇವಳಂತೂ ತುಂಬ ದುಡ್ಡು ಹೋಯ್ತಲ್ಲ ಅಂತೇಳಿ ಇವಳು ಭಾಳ ಹಿಂಸೆ ಪಡ್ತಾ ಇರ್ತಾಳೆ. ನನಗೆ ಬರೋ ದುಡ್ಡು ಹೋಗುತ್ತಲ್ಲ ಇವ್ರುಗಳಿಂದ ಅಂತೇಳ್ಬಿಟ್ಟು. ಇವಳಿಗೆ ದುಡ್ಡು ಮುಖ್ಯ, ಕ್ರಿಮಿನಲ್ಲು, ದುಡ್ಡೇ ಮುಖ್ಯ ಇವಳಿಗೆ. ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ ಹೇಳಬೇಕು ಅಂದರೆ. ಯಾವಾಗ ನೋಡಿದ್ರೂ ದುಡ್ಡು 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 ಅಂತಾಳೆ. ಕಾವೇರಿ ಪಾಪ ಅದು ಅರ್ಥನೇ ಆಗಿಲ್ಲ ಅವಳು, ಪಾಪದವಳು. ಅದಕ್ಕೆ ಏನು ಹೇಳ್ತಾಳೆ ಅದೇ ವೇದವಾಕ್ಯ ಅಂದ್ಕೊಂಡು ಅವಳು ಆ ಥರ ಇದು ಮಾಡ್ತಿದ್ದಾಳೆ. ಬಾಲಂಗೆ ಅವಳು ಬುದ್ಧಿ, ಶರಳನ ಬುದ್ಧಿ ಎಲ್ಲ ಗೊತ್ತಿದೆ. ಕಾವೇರಿಗೆ ಅದು ಹೇಳಿರೋ ಅವಳು ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಹೇಳಿನೂ ಪ್ರಯೋಜನ ಇಲ್ಲ ಅಂತೇಳ್ಬಿಟ್ಟು ಅವನು ಸುಮ್ಮನೆ ಮಾತಾಡಿಸ್ಕೊಂಡು ಹಂಗಿರ್ತಾನೆ. ಆಗ ಸ್ಕೂಲ್ ಹತ್ರ ಕಳಿಸಾಯ್ತು. ಸ್ಕೂಲಲ್ಲಿ ಹೋಗ್ತವ ಸೆಕ್ಯೂರಿಟಿಯವರಿಗೆಲ್ಲರೂ ಇವ್ರು ನಮ್ಮ ಅಪ್ಪ ಅಮ್ಮ, ಇವ್ರು ನಮ್ಮ ಅಪ್ಪ ಅಮ್ಮ, ಅಂಕಲ್ ನೋಡಿ ಇವ್ರು ನಮ್ಮ ಅಪ್ಪ ಅಮ್ಮ. ಆಮೇಲೆ ಸ್ಟೂಡೆಂಟ್ಗಳಿಗೆಲ್ಲ ನೋಡ್ರು ಇವ್ರು ನಮ್ಮ ಅಪ್ಪ ಅಮ್ಮ, ನೋಡು ಇವ್ರು ನಮ್ಮ ಅಪ್ಪ ಅಮ್ಮ ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾಳೆ. ಅದೊಂಥರ ಖುಷಿ ಅನಿಸುತ್ತೆ. ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಎಷ್ಟು ನೋವಿರುತ್ತೆ, ಅಪ್ಪ ಅಮ್ಮ ಇದ್ದ ಮೇಲೆ ಎಷ್ಟು ನೋವಿರಲ್ಲ ಅನ್ನೋದು ಇಲ್ಲಿ ತೋರ್ಪಡಿಕೆ ಮಾಡಿದ್ದಾರೆ. ಆಮೇಲೆ ಕಾವೇರಿ ಆಟೋ ಹತ್ತೋದೇ ಇಲ್ಲ ಲಾಸ್ಟಿಗೆ. ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ. ಇಲ್ಲ ಬಾ ಆಟೋದಲ್ಲೇ ಹೋಗೋಣ ಅಂತ. ಇಲ್ಲ ನಡ್ಕೊಂಡೇ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಒಂದು 10 ಅಡಿ ಹೋಗಿರ್ತಾಳೆ ಅಷ್ಟೇ. ಆವಾಗ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ಬಿಡ್ತಾನೆ. ಆಟೋದಲ್ಲೇ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಇಬ್ಬರನ್ನೂ ಆಟೋದಲ್ಲೇ ಮುಂದಿನ ಸೀಟಲ್ಲಿ ಅವರಿಬ್ಬರು ಕೂತಿರ್ತಾರೆ, ಹಿಂದಿನ ಸೀಟಲ್ಲಿ 3 ಮಕ್ಕಳು ಕೂತಿರ್ತವೆ. ಹಿಂಗೆ ತಮಾಷೆ ಮಾಡ್ಕೊಂಡು ಉದ್ದಕ್ಕೂ ಹೋಗ್ತಾನೆ ಇರ್ತಾನೆ. ಚಂದು ಅದಕ್ಕೆ ಸಪೋರ್ಟ್ ಮಾಡ್ತಿರ್ತಾನೆ, ಮತ್ತು ರಾಣಿನೂ ಕೂಡ ಸಪೋರ್ಟ್ ಮಾಡ್ತಿರ್ತಾಳೆ. ಈ ಕಡೆ ಬಂದು ಶಾಸ್ತ್ರ ಹೇಳೋ ಬುಡ್ಬುಡಿಕೆ ಅವನು ಬರ್ತಾನೆ. ಬುಡ್ಬುಡಿಕೆ ಅವನು ಬಂದು ನಾನು ಶಾಸ್ತ್ರ ಹೇಳ್ತೀನಿ ಹಾಗೆ ಹೀಗೆ ಅಂತೇಳಿ. ಆಮೇಲೆ ಹೇಳು ಅಂತ ಯಾವಾಗ ಹೆಣ್ಣಿನ ವಿಷಯ ಬರುತ್ತೋ ಅಲ್ಲಿವರೆಗೆ ಬೈತಾ ಇರ್ತಾನೆ, ಹೋಗು ನೀನೇನು ಹೇಳೋದು ಬೇಡ ಅಂತ. ಹೆಣ್ಣಿನ ವಿಷಯ ಬರುತ್ತೋ ಆವಾಗ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.